ಈ ನಮ್ಮ ದೇಹದಲ್ಲಿದ್ದು ತತ್ವಾಭಿಮಾನಿಗಳಾಗಿ ನಮ್ಮಿಂದ ಜಗತ್ತಿನಲ್ಲಿ ಕೆಲಸ ಮಾಡಿಸ್ಬೇಕಲ್ಲ. ಅವರು ಮಾಡಿಸ್ಬೇಕಾದ್ರೆ ಅವ್ರಿಗೆ ಜಗತ್ತಿನ ಜ್ಞಾನ ಬೇಕು, ಜಗತ್ತು ಕಾಣಿಸ್ತಾ ಇರಬೇಕು, ಆವಾಗ ಅವರು ಕೆಲಸ ಮಾಡಿಸ್ತಾರೆ. ಅದರಿಂದ ಜಗತ್ತಿನಲ್ಲಿ ನಮ್ಮ ಸಾಧನೆ, ನಮ್ಮ ಕಾರ್ಯಗಳು ನಡೀಲಿಕ್ಕೆ ಅವರಿಗೆ ಜಗತ್ತಿನ ಜ್ಞಾನನೂ ಇದೆ, ಬ್ರಹ್ಮಜ್ಞಾನನೂ ಇದೆ. ಇವರು ತತ್ವಾಭಿಮಾನಿಗಳು. ಬೇರೆ ಬ್ರಹ್ಮಜ್ಞಾನಿಗಳಿರ್ತಾರೆ, ಅಪರೋಕ್ಷ ಜ್ಞಾನಿಗಳು, ಅವ್ರಿಗೆ ಪ್ರಪಂಚ ಜ್ಞಾನ ಇರೋದಿಲ್ಲ. ಯಾಕೆಂದ್ರೆ ಅವ್ರು ನಮ್ಮ ದೇಹದಲ್ಲಿದ್ದು ತತ್ವಾಭಿಮಾನಿಗಳೇನೂ ಅಲ್ಲ, ಅವರು ಕೇವಲ ಬ್ರಹ್ಮಜ್ಞಾನಿಗಳು. ಈ ವ್ಯತ್ಯಾಸವನ್ನು ತಿಳ್ಕೋಬೇಕು. ಇದರಿಂದ ಏನು ಒಂದು ಸಿದ್ಧ ಆಯಿತು ಅಂತಂದ್ರೆ, ಆಚಾರ್ಯರ ಸಿದ್ಧಾಂತಕ್ಕೆ ಇದು ಅನುಕೂಲ ಆಯ್ತು. ಈಗ ಕೆಲವರು ಹೇಳ್ತಾರೆ, ಕೆಲವು ಮತದವರು, ಯಾರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಿರ್ತದೆ ಅವರಿಗೆ ಪ್ರಪಂಚ ಎಲ್ಲ ಕತ್ತಲೆ, ರಾತ್ರಿ ಅಂತ ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣ. ಅಪರೋಕ್ಷ ಜ್ಞಾನಿಗಳಿಗೆ, ಬ್ರಹ್ಮಜ್ಞಾನಿಗಳಿಗೆ ಪ್ರಪಂಚವು ರಾತ್ರಿ. ಬ್ರಹ್ಮಜ್ಞಾನ ಬರದೇ ಇದ್ದವರಿಗೆ ಪ್ರಪಂಚ ಹಗಲು. ಬ್ರಹ್ಮಜ್ಞಾನ ಬಂದ ಮೇಲೆ ಪ್ರಪಂಚ ಎಲ್ಲ ರಾತ್ರಿ. ಅಂದ್ರೆ ಏನರ್ಥ ಆಯ್ತು? ಬ್ರಹ್ಮಜ್ಞಾನ ಬಂದ ಮೇಲೆ ಪ್ರಪಂಚ ಕಾಣಿಸಲ್ಲ, ಪರಮಾತ್ಮ ಮಾತ್ರ ಕಾಣ್ತಾನೆ, ಪ್ರಪಂಚ ಕಾಣಿಸಲ್ಲ, ಅದು ರಾತ್ರಿ ಇದ್ದ ಹಾಗೆ. ಅಂದ್ರೆ ಪ್ರಪಂಚ ಸುಳ್ಳು ಅಂತ ಪರ್ಯವಸಾನ ಆಯ್ತು. ಹಗ್ಗ ನೋಡಿ ಹಾವು ಅಂತ ಭ್ರಮಿಸ್ತಾನೆ. ಎಲ್ಲಿಯವರೆಗೆ ಅವನಿಗೆ ಹಾವು ಅದು? ಇದು ಹಗ್ಗ ಅಂತ ಸರಿಯಾದ ಜ್ಞಾನ ಬರೋ ತನಕ ಹಾವು ಕಾಣಿಸ್ತದೆ. ಇದು ಹಗ್ಗ ಅಂತ ಸರಿಯಾದ ಜ್ಞಾನ ಬಂತು ಅಂದ್ರೆ ಮತ್ತೆ ಹಾವು ಕಾಣೋದಿಲ್ಲ ಅವನಿಗೆ. ಯಾಕೆ? ಸುಳ್ಳು, ಸುಳ್ಳು, ಹಾವು ಸುಳ್ಳು. ಆದರೆ ಭ್ರಮಿಸಿರ್ತಾನೆ, ಹಗ್ಗ ಅಂತ ಭ್ರಮಿಸಿರ್ತಾನೆ. ಇದು ಹಗ್ಗ ಅಂತ ಜ್ಞಾನ ಬಂದರೆ ಆವಾಗ ಮತ್ತೆ ಹಾವಿನ ಜ್ಞಾನ ಬರಲ್ಲ, ಅದು ಕತ್ತಲೆ, ಅಂದ್ರೆ ಸುಳ್ಳು. ಹಾಗೆ ಬ್ರಹ್ಮಜ್ಞಾನ ಬಂದವರಿಗೆ ಪ್ರಪಂಚ ರಾತ್ರಿ ಕಾಣಲ್ಲ ಅಂತ ಹೇಳಿದ್ರಿಂದ ಬ್ರಹ್ಮಜ್ಞಾನ ಬರೋ ತನಕ ಭ್ರಾಂತಿಯಿಂದ ಕಾಣಿಸ್ತಾ ಇತ್ತು. ಬ್ರಹ್ಮಜ್ಞಾನ ಬಂದ ಮೇಲೆ, ಹಾವು ಅನ್ನೋ ಜ್ಞಾನ ಬಂದ ಮೇಲೆ, ಹಗ್ಗ ಅನ್ನೋ ಜ್ಞಾನ ಬಂದ ಮೇಲೆ ಹಾವು ಹೇಗೆ ಕಾಣಿಸಲ್ವೋ ಹಾಗೆ ಪ್ರಪಂಚ ಕಾಣಿಸಲ್ಲ ಬ್ರಹ್ಮಜ್ಞಾನ ಬಂದ ಮೇಲೆ. ಯಾಕೆ? ಸುಳ್ಳು, ಆ ಭ್ರಾಂತಿ ಹೋಗಿಬಿಡ್ತದೆ ಅಂತ ಅರ್ಥ ಮಾಡ್ತಾರೆ. ಇದು ಸರಿಯಲ್ಲ. ಯಾಕೆ ಅಂದರೆ ತತ್ವಾಭಿಮಾನಿ ದೇವತೆಗಳೇನಿದ್ದಾರೆ ಅವರಿಗೆ ಬ್ರಹ್ಮಜ್ಞಾನನೂ ಇದೆ, ಪ್ರಪಂಚ ಜ್ಞಾನನೂ ಇದೆ. ಅದಕ್ಕೆ ಅದನ್ನ ಆಚಾರ್ಯ ಹೇಳಿತ್ತು, ಬ್ರಹ್ಮಜ್ಞಾನವೂ ಇದೆ, ಪ್ರಪಂಚ ಜ್ಞಾನವೂ ಇದೆ. ಇಲ್ದಿದ್ರೆ ಪ್ರಪಂಚ ನಡೆಯೋದಿಲ್ಲ. ಜೀವರು ಪ್ರಪಂಚದಲ್ಲಿ ಏನು ಕೆಲಸ ಮಾಡಬೇಕು? ತತ್ವಾಭಿಮಾನಿಗಳು ಮಾಡಿಸಿದ್ರೆ ಮಾಡಬೇಕು. ಅವ್ರು ಮಾಡಿಸ್ಬೇಕಾದ್ರೆ ಅವ್ರಿಗೆ ಪ್ರಪಂಚ ಕಾಣಿಸ್ಬೇಕು. ಹಾಗಾಗಿ ಉತ್ತಮರಾದ ತತ್ವಾಭಿಮಾನಿ ದೇವತೆಗಳಿಗೆ ಎರಡೂ ಹಗಲೇ. ಸಾಮಾನ್ಯ ಜನರಿಗೆ ಯಾವುದು ರಾತ್ರಿ ಅದು ಬ್ರಹ್ಮಜ್ಞಾನಿಗಳಿಗೆ ಹಗಲು, ಇವರಿಗೆ ಯಾವ್ದು ಹಗಲು ಅದು ರಾತ್ರಿ ಅಂತ ಹೇಳಿದ್ದು ತತ್ವಾಭಿಮಾನಿ ದೇವತೆಗಳನ್ನು ಬಿಟ್ಟು ಬೇರೆಯವರಿಗೆ. ತತ್ವಾಭಿಮಾನಿ ದೇವತೆಗಳಿಗೆ ಪರಮಾತ್ಮನೂ ಹಗಲಿದ್ದ ಹಾಗೆ, ಪ್ರಪಂಚವೂ ಹಗಲಿದ್ದ ಹಾಗೆ. ಪರಮಾತ್ಮನೂ ಕಾಣಿಸ್ತಾ ಇರ್ತಾನೆ, ಜಗತ್ತೂ ಕಾಣಿಸ್ತದೆ. ಆದ್ರಿಂದ ನಮ್ಮ ದೇಹದಲ್ಲಿ ಇದ್ದುಕೊಂಡು ನಮ್ಮಿಂದ ಅವರು ಕೆಲಸ ಮಾಡಿಸ್ತಾರೆ. ಬ್ರಹ್ಮಜ್ಞಾನ ಬಂದ ಮೇಲೂ ಜಗತ್ತು ಕಂಡಿದೆ ಅಂತಂದ್ರೆ ಅದು ಸುಳ್ಳು, ಸುಳ್ಳು ಅಂತ ಅಲ್ಲ, ಸುಳ್ಳಾಗೋದಿಲ್ಲ. ಇದು ಹಾಗಲ್ಲ, ಬ್ರಹ್ಮಜ್ಞಾನನೂ ಇದೆ, ಪ್ರಪಂಚ ಜ್ಞಾನವೂ ಇದೆ. ಬ್ರಹ್ಮಜ್ಞಾನಿಯಾದವರು ಕೆಲವು ಸಲ ವಿಷಯ ಭೋಗಗಳನ್ನು ಮಾಡ್ತಾರೆ. ಯಾವಾಗ? ಪ್ರಾರಬ್ಧ ಕರ್ಮದಿಂದ ಆ ಅಪರೋಕ್ಷ ಜ್ಞಾನಿಗಳಿಗೆ ಆ ಪರಮಾತ್ಮನ ಜ್ಞಾನ ತಿರೋಧಾನ ಆದಾಗ, ಅಂದರೆ ಮರೆಮಾಚಿದಾಗ, ಆಗ ಭೋಗಾದಿಗಳನ್ನೆಲ್ಲ ಮಾಡ್ತಾರೆ. ಸೂರ್ಯನಿಗೆ ಮೋಡ ಕವದಂತೆ ಬ್ರಹ್ಮಜ್ಞಾನಕ್ಕೆ ತಿರೋಧಾನ ಆದಾಗ ಪ್ರಪಂಚದ ವ್ಯವಹಾರ ಮಾಡ್ತಾರೆ. ಆದರೆ ಆ ಭೋಗ ಏನು ಮಾಡ್ತಾರೆ? ಒಂದ್ಸಲ ಬ್ರಹ್ಮಜ್ಞಾನಿಗಳಾಗಿರ್ತಾರೆ, ಮೋಡ ಮುಚ್ಚಿದ ಹಾಗೆ ಆ ಬ್ರಹ್ಮಜ್ಞಾನ ಮುಚ್ಚಿ ಹೋಯಿತು, ತಿರೋಹಿತ ಆಯಿತು ಅಂತಂದ್ರೆ ಆವಾಗ ಭೋಗ ಜೀವನ ನಡೆಸ್ತಾರೆ. ಆದರೆ ಆ ಭೋಗ ಸಂಸಾರಿಗಳ ಭೋಗದ ಹಾಗೆ ಅಲ್ಲ, ಸಾಮಾನ್ಯ ಜನರ ಭೋಗದಂತೆ ಅಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಏನು? ಒಂದು ಸಲ ಅವರಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಆದದ್ರಿಂದ ಅದು ತಿರೋಧಾನ ಆದಾಗ ಏನು ಭೋಗಿಸ್ತಾರೆ, ಅನಾಯಾಸವಾಗಿ ಭೋಗಿಸ್ತಾರೆ. ಸಿಕ್ಕರೆ ಅದನ್ನ ಭೋಗ ಮಾಡ್ತಾರೆ, ಏನು ಸಿಗಲಿಲ್ಲ ಅಂದ್ರೆ ಸುಮ್ಮನೆ ಇರ್ತಾರೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಬ್ರಹ್ಮಜ್ಞಾನ ಆಗದೇ ಇದ್ದವರು ಮಾತ್ರ ಅವರು ಭೋಗಿಸುವಾಗ ಸಿಕ್ಕರೆ ಭೋಗಿಸ್ತಾರೆ ಅಂತಲ್ಲ, ಸಿಗಬೇಕು ಅಂತ ಪ್ರಯತ್ನ ಪಡ್ತಾರೆ, ಸಿಗದೇ ಇದ್ರೆ ದುಃಖ ಪಡ್ತಾರೆ, ಸಿಕ್ಕರೆ ಉಬ್ಬುತ್ತಾರೆ, ಕುಗ್ಗುತ್ತಾರೆ, ಇದೆಲ್ಲ ಆಗ್ತದೆ. ಆದರೆ ಬ್ರಹ್ಮಜ್ಞಾನ ಬಂದವರ ಭೋಗ ಈ ಥರದ್ದಲ್ಲ, ನಿರ್ವಿಕಾರವಾಗಿ ಭೋಗಿಸ್ತಾರೆ. ಏನಾದರೂ ಇತ್ತ ತಿಂತಾರೆ, ಇಲ್ಲ ಸುಮ್ಮನೆ ಇದ್ಬಿಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಮುದ್ರ ದೃಷ್ಟಾಂತ.
ಈಗ ಬ್ರಹ್ಮಜ್ಞಾನಿಗಳು ಸಮುದ್ರ ಇದ್ದ ಹಾಗೆ. ಸಮುದ್ರಕ್ಕೆ ಯಾವ ನದಿ ಹೋಗಿ ಸೇರಿದ್ರೇನು ಬಿಟ್ರೇನು? ಗಂಗಾದಿ ನದಿಗಳು, ಚರಂಡಿ ನೀರು, ಮಳೆ ನೀರು ಎಲ್ಲ ಬಂದು ಸೇರಿತು ಅಂತ ಸಮುದ್ರ ಏನಾದ್ರೂ ಉಕ್ಕುತ್ತದ? ಅದು ಹಿಗ್ತದ? ಅದು ಅದರದ್ದೇ ಬೇಕಾದಷ್ಟು ನೀರಿದೆ, ಅದಕ್ಕೇನು ಹಿಗ್ಗಿಲ್ಲ, ಉಬ್ಬೋದಿಲ್ಲ. ಅಥವಾ ಮಳೆ ನೀರು ಬಂದು ಸೇರ್ಲಿಲ್ಲ ಅಂತ ಹೇಳಿ ಸಮುದ್ರಕ್ಕೆ ವ್ಯಥೆನೂ ಇಲ್ಲ, ಕುಗ್ಗೋದೂ ಇಲ್ಲ. ಅದರಂತೆ ಬ್ರಹ್ಮ ಸಾಕ್ಷಾತ್ಕಾರ ಪಡೆದವರು ಭೋಗ ಸಾಮಗ್ರಿ ಇದ್ರೂ ಸರಿ, ಇಲ್ದಿದ್ರು ಸರಿ. ಅವರು ಇದ್ರೆ ಭೋಗಿಸ್ತಾರೆ, ಇಲ್ದಿದ್ರೆ ಇಲ್ಲ. ಏನು ಸಿಕ್ಕರೆ ಅದನ್ನೇ ತಿಂತಾರೆ, ಇಂಥದ್ದೇ ಆಗಬೇಕು ಅಂತ ಏನಿಲ್ಲ. ಹೀಗೆ ಬ್ರಹ್ಮಜ್ಞಾನಿಗಳ ಭೋಗದಲ್ಲಿ ವ್ಯತ್ಯಾಸ ಇದೆ. ಬ್ರಹ್ಮಜ್ಞಾನಿಗಳ ಭೋಗನೆ ಬೇರೆ ಥರ ಇರ್ತದೆ, ಬ್ರಹ್ಮಜ್ಞಾನಿಗಳ ಆಗದೇ ಇದ್ದವರ ಭೋಗ ಬೇರೆ ಥರ ಇರ್ತದೆ. ಬ್ರಹ್ಮಜ್ಞಾನಿಗಳಿಗೆ ಶಾಸ್ತ್ರ ವಿರುದ್ಧವಾದ ಇಚ್ಛೆ ಎಂದೂ ಬರೋದಿಲ್ಲ. ನಾನು ಕರ್ತ ಅನ್ನುವ ಸ್ವಾಭಿಮಾನವೂ ಇರೋದಿಲ್ಲ. ನಾನೇ ಸ್ವಾಮಿ ಅನ್ನೋ ಮಿಥ್ಯಾಜ್ಞಾನನೂ ಇರೋದಿಲ್ಲ ಅವರಿಗೆ. ಸದಾ ಮನಸ್ಸಿನಲ್ಲಿ ಶಾಂತಿ ಇರ್ತದೆ. ಇಂಥ ಬ್ರಹ್ಮಜ್ಞಾನ ಪಡೀಲಿಕ್ಕೆ ಪ್ರಯತ್ನ ಮಾಡಿದರೆ ಅವನು ಪುರುಷ, ಇಲ್ಲದಿದ್ರೆ ಪಶು ಸಮಾನ ಆಗ್ತಾನೆ. ಒಂದು ಸಲ ಬ್ರಹ್ಮಜ್ಞಾನ ಆದ್ಮೇಲೆ ಆಮೇಲೆ ಅವನಿಗೆ ಮೋಕ್ಷ ನಿಶ್ಚಯ. ಒಂದ್ಸಲ ಆಯ್ತು ಅಂದ್ರೆ ಅದು ನಿಶ್ಚಯನೇ. ಪ್ರಾರಬ್ಧ ಕರ್ಮ ಸವಿಯೋ ತನಕ ಕಾಯ್ಬೇಕಷ್ಟೇ. ಅದೇ ಜನ್ಮದಲ್ಲಿಯೂ ಆಗ್ಬಹುದು. ಪ್ರಾರಬ್ಧ ಕರ್ಮ ಇದ್ರೆ ಜನ್ಮಾಂತರ ಪಡ್ಕೊಂಡು ಪ್ರಾರಬ್ಧ ಶೇಷ ಏನಿರ್ತದೆ ಉಳಿದದ್ದು ಅದನ್ನು ಮುಗಿಸ್ಕೊಂಡು ಆಮೇಲೆ ಮೋಕ್ಷ ಆಗ್ತದೆ. ಯಾಕೆಂದ್ರೆ ಜ್ಞಾನ ಬಂದ ಮೇಲೆ ಪ್ರಾರಬ್ಧ ಕರ್ಮ ಬಿಟ್ಟು ಉಳಿದ ಕರ್ಮಗಳೆಲ್ಲ ನಾಶ ಆಗ್ತದೆ. ಪ್ರಾರಬ್ಧ ಹಂಗೆ ಉಳಿದಿರ್ತದೆ, ಅದು ಪೂರ್ತಿ ಮುಗಿಬೇಕು. ಆ ಜನ್ಮದಲ್ಲಿ ಮುಗಿದಿದ್ರೆ ಅಲ್ಲೇ ಮೋಕ್ಷ. ಇಲ್ಲ 16 ಜನ್ಮದಲ್ಲಿ ಮುಗಿತದೆ ಅಂತಾದ್ರೆ ಅಷ್ಟು ಜನ್ಮ ಎತ್ತಿ ಪ್ರಾರಬ್ಧ ಭೋಗ ಮಾಡಿ ಆಮೇಲೆ ಮೋಕ್ಷಕ್ಕೆ ಹೋಗ್ಬೇಕು. ಅಂತೂ ಬ್ರಹ್ಮಜ್ಞಾನ ಬಂದ ಮೇಲೆ ಒಂದು ಸಲ ಬ್ರಹ್ಮಜ್ಞಾನ ಬಂತು ಅಂದ್ರೆ ಮೋಕ್ಷ ನಿಶ್ಚಿತ. ಯಾಕೆ ಬ್ರಹ್ಮಜ್ಞಾನ ಬಂದು ಕೂಡಲೇ ಪ್ರಾರಬ್ಧನಾದ್ರೂ ಯಾಕೆ ಉಳಿಸ್ಬೇಕು? ಎಲ್ಲಾ ಕರ್ಮನೂ ನಾಶ ಮಾಡಿ ಮೋಕ್ಷ ಕೊಡ್ಬೋದಲ್ಲ. ಅಂದ್ರೆ ಜ್ಞಾನ ಬಂದು ಕೂಡಲೇ ಅವರು ಮೋಕ್ಷಕ್ಕೆ ಹೋಗಿಬಿಟ್ರೆ ಬ್ರಹ್ಮ ಹೇಗಿದ್ದಾನೆ ಅಂತ ನಮಗೆ ಹೇಳೋರು ಯಾರು? ಮೋಕ್ಷಕ್ಕೆ ಹೋದವ್ರಿಗೆ ಇಲ್ಲಿರುವವ್ರಿಗೆ ಕಾಂಟ್ಯಾಕ್ಟ್ ಇರೋದಿಲ್ಲ. ಆದ್ರಿಂದ ಬ್ರಹ್ಮಜ್ಞಾನ ಬಂದ ಮೇಲೆ ಸ್ವಲ್ಪ ಕಾಲ ಅವರನ್ನು ಭೂಮಿಯಲ್ಲಿ ಉಳಿಸಿರ್ತಾನೆ. ಯಾಕೆ ಅಂದ್ರೆ ಅವರು ತಾವು ಏನು ಪರಮಾತ್ಮ ನೋಡಿರ್ತಾರೆ ಅವನ ಬಗ್ಗೆ ಉಪದೇಶ ಮಾಡಲಿ ಅಂತ ಅವ್ರನ್ನ ಉಳಿಸ್ತಾನೆ. ಅವರು ಪ್ರಾರಬ್ಧ ಭೋಗ ಮಾಡುವ ಕಾಲದಲ್ಲಿ ಬೇರೆಯವರಿಗೆ ಉಪದೇಶನೂ ಮಾಡ್ತಾರೆ. ಜ್ಞಾನ ಆದ ಕೂಡಲೇ ಮೋಕ್ಷಕ್ಕೆ ಹೋಗಿಬಿಟ್ರೆ ಇಲ್ಲಿ ಉಪದೇಶ ಮಾಡೋರು ಯಾರು? ಮೋಕ್ಷಕ್ಕೆ ಹೋದ್ಮೇಲಂತೂ ಕಾಂಟ್ಯಾಕ್ಟ್ ಇರೋದಿಲ್ಲ, ಸಂಪರ್ಕ ಇರೋದಿಲ್ಲ. ಆದ್ರಿಂದ ಉಪದೇಶಕ್ಕೋಸ್ಕರ ಅವರ ಪ್ರಾರಬ್ಧ ಮುಗಿಯೋ ತನಕ ಅವ್ರನ್ನ ಇರಲಿ ಅಂತ ಉಳಿಸಿರ್ತಾನೆ ಪರಮಾತ್ಮ. ಅದಕ್ಕೋಸ್ಕರ ಅನೇಕ ಜನ್ಮಗಳನ್ನು ಕೊಟ್ಟು ಸಜ್ಜನರನ್ನೆಲ್ಲ ಉದ್ಧಾರ ಮಾಡಿಸಿ ಆಮೇಲೆ ಅವರಿಗೆ ಮೋಕ್ಷ ಕೊಡ್ತಾನೆ. ಅದು ಪ್ರಾರಬ್ಧ ಕರ್ಮ ಎಷ್ಟು ಜಾಸ್ತಿ ಇರ್ತದೋ ಅಷ್ಟು ದೊಡ್ಡವರು ಅಂತ ಅರ್ಥ. ಈಗ ಬಹಳ ದೊಡ್ಡ ಮಟ್ಟದ ಜೀವರಿಗೆ ಪ್ರಾರಬ್ಧ ಕರ್ಮ ಅನುಭೋಗ ಜಾಸ್ತಿ. ಈಗ ಬ್ರಹ್ಮದೇವರಿದ್ದಾರೆ, ಅವರಿಗೆ 100 ವರ್ಷ ಪ್ರಾರಬ್ಧ ಕರ್ಮ ಅನುಭವಿಸ್ಬೇಕು. ಅವರು ಪ್ರಾರಬ್ಧ ಕರ್ಮ ಅಂದ್ರೆ ಪಾಪ ಅಂತಲೇ ಅರ್ಥ ಅಲ್ಲ, ಪುಣ್ಯ. ರುದ್ರಾದಿಗಳಿಗೆ ಸ್ವಲ್ಪ ಕಡಿಮೆ ಕಡಿಮೆ, ದೊಡ್ಡ ದೊಡ್ಡ ದೇವತೆಗಳಿಗೆ ಪ್ರಾರಬ್ಧ ಜಾಸ್ತಿ, ಕಡಿಮೆ ದೇವತೆಗಳಿಗೆ ಪ್ರಾರಬ್ಧ ಕಡಿಮೆ. ಯಾರಿಗೆ ಹೆಚ್ಚು ಪ್ರಾರಬ್ಧ ಕರ್ಮ ಇರ್ತದೋ ಆ ಪ್ರಾರಬ್ಧ ಸವಿಯೋ ತನಕ ಅವರು ಭೂಮಿಯಲ್ಲೇ ಇರಬೇಕು, ಭಗವಂತನ ಸೇವೆ ಮಾಡ್ತಾ ಇರ್ತಾರೆ. ಅಷ್ಟು ಸೇವೆ ತಗೊಳ್ಳಿಕ್ಕೋಸ್ಕರ ಅವರಿಗೆ ಪ್ರಾರಬ್ಧ ಕರ್ಮ ಜಾಸ್ತಿ. ಆದ್ರಿಂದ ಅಷ್ಟು ಸೇವೆ ಮಾಡಿದ್ರಿಂದ ಅವರಿಗೆ ಮೋಕ್ಷವೂ ಕೂಡ ಉತ್ತಮ ಮಟ್ಟದ ಮೋಕ್ಷ ಆಗ್ತದೆ. ಆ ಜೀವರು ದೊಡ್ಡವರು, ಅವರ ಪ್ರಾರಬ್ಧ ಕರ್ಮನೂ ಬಹಳ ಇರ್ತದೆ. ಅಷ್ಟು ವರ್ಷ ಅವರು ಅದನ್ನು ಸವಿಸಲಿಕ್ಕೆ ಪ್ರಯತ್ನ ಪಡಬೇಕು, ಆವಾಗ ಸೇವೆ ಮಾಡ್ತಾರೆ. ಅದರಿಂದ ಶ್ರೇಷ್ಠವಾದ ಮೋಕ್ಷ. ಪ್ರಾರಬ್ಧ ಕರ್ಮ ಕಡಿಮೆ ಇದ್ರೆ ಅವನು ಅಲ್ಪ ಜೀವ ಅಂತ ಅರ್ಥ, ಸಣ್ಣ ಜೀವ, ಸಣ್ಣ ಮಟ್ಟದವನು. ಅವನಿಗೆ ಕಡಿಮೆ ಪ್ರಾರಬ್ಧ, ಬೇಗ ತೀರ್ತದೆ. ಅದು ತೀರೋದ್ರೊಳಗೆ ಎಷ್ಟಾಯ್ತು ಅಷ್ಟೇ ಸೇವೆ ಮಾಡ್ತಾನೆ, ಮೋಕ್ಷಕ್ಕೆ ಹೋಗ್ತಾನೆ. ಆವಾಗ ಅವನಿಗೆ ಇದು ಕಡಿಮೆ, ಆನಂದನೂ ಕಡಿಮೆ. ಪ್ರಾರಬ್ಧ ಕರ್ಮ ಇರೋ ತನಕ ಪರಮಾತ್ಮನ ಸ್ಮರಣೆ ಬರಲ್ಲ. ಅದು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಅಂತ್ಯಕಾಲದಲ್ಲಿ ಪ್ರಾಣೋತ್ಕರ್ಮಣ ಆಗುವಾಗ ಪರಮಾತ್ಮನ ಸ್ಮರಣೆ ಬರೋದು ಮುಖ್ಯ. ಆದರೆ ಪ್ರಾಣೋತ್ಕರ್ಮಣದಲ್ಲಿ ಪ್ರಾಣ ಹೋಗುವಾಗ ಭಗವಂತನ ಸ್ಮರಣೆ ಬರಬೇಕಾದ್ರೆ ಪೂರ್ತಿ ಪ್ರಾರಬ್ಧ ಹೋದಾಗಲೇ ಬರ್ತದೆ.
ಅಲ್ಲಿ ತನಕ ಎಷ್ಟು ಜನ್ಮದಲ್ಲಿ ಅವರು ಮರಣ ಆಗ್ತಿರ್ತದೆ, ಆದರೆ ಅಂತ್ಯಕಾಲದಲ್ಲಿ ಹರಿಸ್ಮರಣೆ ಬರಲ್ಲ. ಬಂತು ಅಂತಂದ್ರೆ ಅವರ ಪ್ರಾರಬ್ಧ ಕರ್ಮ ಮುಗಿದಿತ್ತು ಅಂತ ಅರ್ಥ. ಭೀಷ್ಮಾಚಾರ್ಯ ಪ್ರಾರಬ್ಧ ಕರ್ಮ ಇನ್ನೂ ಇತ್ತು, ಮುಗಿದಿದ್ದಿಲ್ಲ. ಅದಕ್ಕೆ ಅವರಿಗೆ ಭೀಷ್ಮಾಚಾರ್ಯರಿಗೆ ಅಂತ್ಯಕಾಲದಲ್ಲಿ ವಿಷ್ಣು ಸ್ಮರಣೆ ಬರಲಿಲ್ಲ. ತನ್ನ ರೂಪ ಚಿಂತನೆ ಮಾಡಿಕೊಂಡು ಅವರು ಪುನರ್ಜನ್ಮ ಮತ್ತೆ ವಸುಗಳಾಗಿ ಸೇರಿದ್ರು. ಆಗ ಅವರಿಗೆ ಮೋಕ್ಷ ಆಗಲಿಲ್ಲ. ಅಂತ್ಯಕಾಲದಲ್ಲಿ ಸ್ಮರಣೆ ಬರೋದು ಪ್ರಾರಬ್ಧ ಕರ್ಮ ಸವದ ಮೇಲೇನೆ. ಇನ್ನು ಕೆಲವರು ಏನ್ ಹೇಳ್ತಾರೆ, ಕೆಲವು ಮತದವರು ಅಂದರೆ, ಯಾವ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಆಗ್ತದೋ ಆ ಜನ್ಮದಲ್ಲೇ ಮೋಕ್ಷ, ಅಪರೋಕ್ಷ ಜ್ಞಾನ ಬಂದ್ಮೇಲೆ ಪುನರ್ಜನ್ಮ ಇಲ್ಲ ಅಂತ ಕೆಲವರು ಮತ. ಆಚಾರ್ಯ ಮತ ಹಾಗಲ್ಲ. ಅಪರೋಕ್ಷ ಜ್ಞಾನ ಬಂದ ಮೇಲೂ ಎಷ್ಟೋ ಜನ್ಮ ಎತ್ತಬೇಕು ಪ್ರಾರಬ್ಧ ಅನುಭವಿಸ್ಲಿಕ್ಕೆ. ಆವಾಗ ಉಪದೇಶನೂ ಮಾಡ್ತಾರೆ, ಸೇವೆನೂ ಮಾಡ್ತಾರೆ. ಬೇರೆಯವರು ಹೇಳೋದು ಕೆಲವರು ಅಪರೋಕ್ಷ ಆದ ಜನ್ಮದಲ್ಲೇ ಮೋಕ್ಷ, ಅವರಿಗೆ ಪುನರ್ಜನ್ಮ ಇಲ್ಲ. ಮತ್ತೆ ಪ್ರಾರಬ್ಧ ಕರ್ಮ ಜಾಸ್ತಿ ಇದ್ರೆ ಏನ್ ಮಾಡ್ಬೇಕು ಅಂದ್ರೆ, ಕಾಯವ್ಯೂಹ ಅಂತ ಒಂದಿದೆ. ಕಾಯವ್ಯೂಹ ಅಂದ್ರೆ ಒಂದೇ ಜನ್ಮದಲ್ಲಿ 50-100 ದೇಹ ಪಡೆಯೋದು. ಆ ಜೀವ ಒಂದೊಂದು ಅಂಶದಿಂದ ಅಷ್ಟು ದೇಹದಲ್ಲಿ ಪ್ರವೇಶ ಮಾಡೋದು, ಅನುಭವಿಸೋದು. 100 ಜನ್ಮದ ಪ್ರಾರಬ್ಧವನ್ನು ಒಂದೇ ಜನ್ಮದಲ್ಲಿ ಅನುಭವಿಸ್ತಾರೆ, 100 ದೇಹ ಪಡ್ಕೊಂಡು. ಅಂತೂ ಅಪರೋಕ್ಷ ಜ್ಞಾನ ಆದ ಕೂಡಲೇ ಅದರ ಸಾಮರ್ಥ್ಯದಿಂದ 16 ದೇಹ ಪಡ್ಕೊಂಡು ಅದರೊಳಗೆ ಪ್ರವೇಶ ಮಾಡಿ ಅನುಭವಿಸಿ ಅದೇ ಜನ್ಮದಲ್ಲಿ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೀಗೆ ಹೇಳೋರು ಇದ್ದಾರೆ. ಪುನರ್ಜನ್ಮ ಇಲ್ಲ ಅಂತ. ಆದ್ರೆ ಇದು ಪ್ರಮಾಣ ವಿರುದ್ಧ. ಯಾಕೆ, ರುದ್ರದೇವರು ಬ್ರಹ್ಮಜ್ಞಾನಿಗಳು, ಅವರಿಗೆಲ್ಲ ಅಪರೋಕ್ಷ ಆಗಿದೆ. ಆದರೂ ಎಷ್ಟು ಕಲ್ಪ ಸಾಧನೆ ಮಾಡ್ಬೇಕು ಅವರು. ಮುಂದಿನ ಕಲ್ಪದಲ್ಲಿ ಪುನಃ ಶೇಷದೇವರಾಗಿ ಹುಟ್ಟುತ್ತಾರೆ. ಪುನರ್ಜನ್ಮ ಇದ್ದೇ ಇದೆ. ಉಪದೇಶ ಮಾಡ್ಲಿಕ್ಕೋಸ್ಕರ ಭೂಮಿಯಲ್ಲಿ ಮತ್ತೆ ಮತ್ತೆ ಜನ್ಮ ಎತ್ತುತ್ತಿರ್ತಾರೆ. ಅದರಿಂದ ಅಪರೋಕ್ಷ ಜ್ಞಾನ ಆದ ಜನ್ಮದಲ್ಲೇ ಮೋಕ್ಷ ಆಗ್ತದೆ ಅನ್ನೋದು ಮಧ್ವಾಚಾರ್ಯರು ಅದು ಪ್ರಮಾಣ ವಿರುದ್ಧ. ರುದ್ರಾದಿಗಳೆಲ್ಲ ಬ್ರಹ್ಮಜ್ಞಾನಿಗಳು, ಪುನರ್ಜನ್ಮ ಪಡೆದಿದ್ದಾರೋ ಇಲ್ವೋ ಅಂತ ತೋರಿಸ್ತಾ ಇದ್ದಾರೆ. ಹೀಗೆ ಬೇಕಾದಷ್ಟು ಉದಾಹರಣೆ ಇದೆ. ಅಂತೂ ನಿಯಮ ಇಲ್ಲ, ಪುನರ್ಜನ್ಮ ಇಲ್ವೇ ಇಲ್ಲ ಅಂತ ನಿಯಮ ಇಲ್ಲ. ಪುನರ್ಜನ್ಮ ಪಡೆದೂ ಹೋಗ್ಬಹುದು, ಆ ಜನ್ಮದಲ್ಲಿ ಹೋಗ್ಬಹುದು, ಅಥವಾ 10 ಜನ್ಮದಲ್ಲಿ ಹೋಗ್ಬಹುದು, 20 ಜನ್ಮದಲ್ಲಿ ಹೋಗ್ಬಹುದು. ಅದೇ ಜನ್ಮದಲ್ಲೇ ಹೋಗ್ತಾರೆ ಅಂತ ನಿಯಮ ಮಾಡೋ ಹಾಗಿಲ್ಲ. ಅಂತೂ ಬ್ರಹ್ಮಜ್ಞಾನ ಬಂದ ಮೇಲೆ ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋದಂತೂ ನಿಯಮ. ಆದ್ರೆ ಒಂದು ಪ್ರಶ್ನೆ ಬರ್ತದೆ, ಅಲ್ಲ ಬ್ರಹ್ಮಜ್ಞಾನ ಬಂದ್ಮೇಲೆ, ಅಪರೋಕ್ಷ ಆದ್ಮೇಲೆ ಎಷ್ಟೋ ಜನ್ಮ ಎತ್ತಿ ಪ್ರಾರಬ್ಧ ಅನುಭವಿಸಿ ಆಮೇಲೆ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಅಷ್ಟೊತ್ತಿಗೆ ಈ ಬ್ರಹ್ಮಜ್ಞಾನದ ಪವರ್ ಕಳೆದು ಹೋಗಿರ್ತದೆ. ಈ ಇದಿರ್ತದೆ ನೋಡಿ, ಡಾಂಬರ್ ಗುಳಿಗೆ ಅಂತ, ಈ ಜಿರಳೆ ಬರಬಾರದು ಅಂತ ಒಂದು ಬಿಳಿದೊಂದು ಗುಳಿಗೆ ಥರ ಇರ್ತದೆ. ಅದೊಂದಿಷ್ಟು ದಿವಸ ಆದ್ರೆ ತಾನೇ ಡಿಸಪಿಯರ್ ಆಗಿಬಿಡ್ತದೆ. ಹಾಗೆ ಬ್ರಹ್ಮಜ್ಞಾನ ಬಂದ ಜನ್ಮದಲ್ಲಿ ಮೋಕ್ಷ ಆಗದೆ 16 ಜನ್ಮಗಳನ್ನ ಕಾಯ್ತಾ ಕೂತ್ಕೊಂಡ್ರೆ ಅಷ್ಟೊತ್ತಿಗೆ ಬ್ರಹ್ಮಜ್ಞಾನ ತಾನೇ ಪವರ್ ಕಳ್ಕೊಂಡ್ಬಿಡ್ತದೆ ಅಂದ್ರೆ ಅದಿಲ್ಲ. ಪರಮಾತ್ಮನ ಸಂಕಲ್ಪದಂತೆ ಆ ಬ್ರಹ್ಮಜ್ಞಾನ ಹಂಗೆಲ್ಲ ಪವರ್ ಕಳ್ಕೊಳ್ಳೋದಿಲ್ಲ, ಮೋಕ್ಷ ಕೊಟ್ಟೇ ಕೊಡ್ತದೆ. ಪ್ರಾರಬ್ಧ ಕರ್ಮ ಮುಗಿಯೋದೇ ತಡ. ಮುಗೀತು ಅಂತಂದ್ರೆ ಅವರಿಗೆ ಉತ್ತರ ಕರ್ಮ ಮಾಡ್ಲಿ ಬಿಡ್ಲಿ ಬ್ರಹ್ಮಜ್ಞಾನ ಆಗಿರ್ತದೆ, ಪ್ರಾರಬ್ಧ ಕರ್ಮ ಮುಗಿದಿರ್ತದೆ, ಮೋಕ್ಷ ಆಗೇ ಬಿಡ್ತದೆ. ಅಲ್ಲಿ ಮೋಕ್ಷ ಆಗ್ತದೆ ಅನ್ನೋದನ್ನು ಹೇಳುವಾಗ ಕೃಷ್ಣ ನಿರ್ವಾಣ ಬ್ರಹ್ಮನನ್ನ ಹೊಂದುತ್ತಾನೆ ಅಂತ ಬರೀತಾರೆ. ನಿರ್ವಾಣ ಬ್ರಹ್ಮ ಅಂದ್ರೆ, ನಿರ್ವಾಣ ಅಂದ್ರೆ ಪ್ರಾಕೃತ ಶರೀರ ಇಲ್ಲದೆ ಇರುವ ಚಿದಾನಂದಮಯ ದೇಹನಾದ ಪರಮಾತ್ಮನನ್ನ ಪಡಿತಾನೆ ಅಂತ ಅರ್ಥ. ನಿರ್ವಾಣ ಅಂತ ಹಾಕದೆ ಹೋಗಿದ್ರೆ ಚತುರ್ಮುಖ ಬ್ರಹ್ಮದೇವರ ಹತ್ರ ಅಂತ ಅರ್ಥ ಆಗಿಬಿಡ್ತಿತ್ತು. ಬ್ರಹ್ಮ ಶಬ್ದಕ್ಕೆ ಚತುರ್ಮುಖ ಅಂತಲೂ ಅರ್ಥ ಇದೆ. ಚತುರ್ಮುಖನ ಹತ್ರ ಹೋಗೋದಿಲ್ಲ, ಪರಮಾತ್ಮನ ಬಳಿಯೇ ಹೋಗ್ತಾರೆ. ಅದಕ್ಕೆ ನಿರ್ವಾಣ ಬ್ರಹ್ಮ ಅಂತ ಅಂದ್ರು. ಅದರಿಂದ ನಿರ್ವಾಣ ಅಂದ್ರೆ ಶರೀರನೇ ಇಲ್ಲ ಅಂತ ಅರ್ಥ ಅಲ್ಲ. ಪರಮಾತ್ಮನಿಗೆ ಶರೀರ ಇದೆ ಅಂತ ವೇದ ಇದೆ. ಆದ್ದರಿಂದ ಭೌತಿಕ ಶರೀರ ಇಲ್ಲದೆ ಇರುವ ಪರಬ್ರಹ್ಮ ಪರಮಾತ್ಮನ ಬಳಿ ಹೋಗ್ತಾನೆ. ಇಲ್ಲಿಗೆ ದ್ವಿತೀಯ ಅಧ್ಯಾಯ ಮುಕ್ತಾಯ ಆಗ್ತದೆ. ಶ್ರೀಕೃಷ್ಣ ಮತ್ತೆ ಅರ್ಜುನನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ. ಅರ್ಜುನ ಪ್ರಶ್ನೆ ಮಾಡಿದ, ಕೃಷ್ಣ ಒಂದು ಸಲ ಹೇಳಿದೆ ನೀನು ಕಾಮ್ಯ ಕರ್ಮಗಳನ್ನು ಬಿಟ್ಟು ಅಂದ್ರೆ ಸಕಾಮ ಕರ್ಮ ಬಿಟ್ಟು ಜ್ಞಾನೋಪಾಯವಾಗಿರ್ತಕ್ಕಂಥ ನಿಷ್ಕಾಮ ಕರ್ಮ ಮಾಡು ಅಂತ ಒಂದ್ಸಲ ಹೇಳಿದೆ. ಇನ್ನೊಂದ್ಸಲ ಹೇಳ್ತಿ ಯುದ್ಧ ಮಾಡು ಅಂತ ಮತ್ತೆ ಅದನ್ನು ಹೇಳ್ತಾ ಇದ್ದೆ. ತಸ್ಮಾತ್ ಯುದ್ಧಸ್ವ ಭಾರತ, ಇಲ್ಲೆಲ್ಲ ಯುದ್ಧ ಮಾಡು ಅಂತ ಹೇಳಿದ್ದೆ ನೀನು. ಅದು ಕಾಮ್ಯಕರ್ಮ, ಯುದ್ಧ ಅನ್ನೋದು ಕಾಮ್ಯಕರ್ಮ. ಯಾಕೆಂದ್ರೆ ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾ ಭೋಕ್ಷಸೆ ಮಹೀಂ ಅಂತ, ಯುದ್ಧದಲ್ಲಿ ಸತ್ರೆ ಸ್ವರ್ಗ, ಗೆದ್ರೆ ಭೂಮಿ,
ಇಂಥ ಫಲ ಸಿಗ್ತದೆ, ಫಲದ ಆಸೆ. ಇನ್ನೊಂದ್ಸಲ ಹೇಳ್ತಿದ್ದಿ, ದೂರೇಣ ಶವರಂ ಕರ್ಮ ಬುದ್ಧಿಯೋಗ ಧನಂಜಯ. ಜ್ಞಾನೋಪಾಯವಾದ ನಿಷ್ಕಾಮ ಕರ್ಮಕ್ಕಿಂತ ಸಕಾಮ ಕರ್ಮ ಕನಿಷ್ಠ ಅಂತ ಇನ್ನೊಂದ್ಸಲ ಹೇಳ್ತಾ ಇದ್ದಿ. ಏನ್ ಮಾಡ್ಬೇಕು? ನಿನ್ನ ಅಭಿಪ್ರಾಯ ಏನು? ಅಲ್ಲ, ಯುದ್ಧನೇ ಮಾಡು, ಅದನ್ನ ನಿಷ್ಕಾಮವಾಗಿ ಮಾಡು. ಅದು ಎರಡೂ ಆಗ್ತದೆ. ಇಚ್ಛೆಯಿಂದ ಕಾಮನೆ ಇಟ್ಟುಕೊಂಡು ಮಾಡಿದರೆ ಸಕಾಮ ಕರ್ಮ ಆಗ್ತದೆ ಯುದ್ಧ, ಇಚ್ಛೆ ಇಲ್ಲದೆ ಮಾಡಿದರೆ ನಿಷ್ಕಾಮ ಕರ್ಮ ಆಗ್ತದೆ. ಇದು ನಿನ್ನ ಅಭಿಪ್ರಾಯ ಇರ್ಬೋದು. ಈಗ ಯುದ್ಧವನ್ನೇ ಪರಮಾತ್ಮ ಪ್ರೀತಿ ಆಗಲಿ ಅಂತ ಮಾಡಿದರೆ ನಿಷ್ಕಾಮ ಕರ್ಮ, ಅದರಿಂದ ನಿಷ್ಕಾಮ ಕರ್ಮ ಶ್ರೇಷ್ಠ ಅಂತ ಹೇಳಿದ್ದು ಸರಿ. ಯುದ್ಧ ಮಾಡು ಅಂತ ಹೇಳೋದು ಸರಿ. ಯಾಕೆ? ಯುದ್ಧವನ್ನೇ ನಿಷ್ಕಾಮ ಕರ್ಮವಾಗಿ ಮಾಡು. ಅದು ಎರಡು ರೀತಿಯೂ ಮಾಡ್ಲಿಕ್ಕೆ ಬರ್ತದೆ. ಕಾಮ್ಯಕರ್ಮ ಅಂತ ಇಟ್ಕೊಂಡು ಮಾಡ್ಬೋದು, ಹರಿಪ್ರೀತಿ ಆಗಲಿ ಅಂತ ನಿಷ್ಕಾಮವಾಗಿಯೂ ಮಾಡ್ಬೋದು. ಅದರಿಂದ ನಾನೇನು ನಿನ್ನನ್ನು ಕನ್ಫ್ಯೂಸ್ ಮಾಡ್ತಾ ಇಲ್ಲ. ಯುದ್ಧ ಮಾಡು, ನಿಷ್ಕಾಮನೆಯಿಂದ ಮಾಡು, ಹೀಗೆ ಅಭಿಪ್ರಾಯ. ಅಂದ್ರೆ ಅದ್ರ ಮೇಲೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಸರಿ ಯುದ್ಧನೇ ಮಾಡು, ಹರಿಪ್ರೀತಿ ಆಗಲಿ ಅಂತ ನಿಷ್ಕಾಮವಾಗಿ ಮಾಡು, ಯುದ್ಧವನ್ನ ನಿಷ್ಕಾಮ ಕರ್ಮ ಮಾಡಿಕೊಂಡು ಮಾಡು ಅಂತ. ಆದರೆ ಇದಕ್ಕಿಂತ, ಯುದ್ಧ ಅನ್ನೋದನ್ನ ನಿಷ್ಕಾಮ ಕರ್ಮವಾಗಿ ಮಾಡೋದಕ್ಕಿಂತ ಸನ್ಯಾಸಿಗಳ ಧರ್ಮ ಇದೆಯಲ್ಲ, ಸನ್ಯಾಸಿಗಳು ಅನುಷ್ಠಾನ ಮಾಡುವಂತಹದ್ದು ಯಾವಾಗಲೂ ಭಗವಂತನ ಧ್ಯಾನ, ಜಪ, ತಪಸ್ಸು, ಇದು ಶ್ರೇಷ್ಠ ನಿಷ್ಕಾಮ ಧರ್ಮ, ಕೇವಲ ನಿಷ್ಕಾಮ ಧರ್ಮ ಇದು. ಯುದ್ಧ ಹಾಗಲ್ಲ, ಅದು ಕಾಮ್ಯನೂ ಆಗ್ಬಹುದು, ನಿಷ್ಕಾಮನೂ ಆಗ್ಬಹುದು. ಕಾಮ್ಯವಾಗುವಂತಹ ಕರ್ಮವನ್ನು ನಿಷ್ಕಾಮವಾಗಿ ಮಾಡೋದು, ಅದಕ್ಕಿಂತ ಕೇವಲ ನಿಷ್ಕಾಮವಾದಂತಹ ಸನ್ಯಾಸಿಗಳು ಮಾಡುವ ಧರ್ಮ ಮಾಡೋದು ಸುಲಭ ಅಲ್ವಾ? ಮತ್ತು ಯುದ್ಧ ಅನ್ನೋದು ಘೋರ, ಅದು ರಾಗದ್ವೇಷ ಮೂಲಕವಾಗಿಯೇ ನಡೀಬೇಕು ಯುದ್ಧ. ಇಲ್ಲದಿದ್ರೆ ಅದು ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ದ್ವೇಷ ಇದೆಲ್ಲ ಬೇಕೇ ಬೇಕಾಗ್ತದೆ. ರಾಗದ್ವೇಷ ಮೂಲಕವಾಗಿ ನಡೆಯುವಂತಹ ಕರ್ಮ ಯುದ್ಧ, ಅದು ನಿಕೃಷ್ಟ, ಘೋರ ಬೇರೆ. ಜಪ, ತಪಸ್ಸು, ಇಂದ್ರಿಯ ನಿಗ್ರಹ, ಅಹಿಂಸಾ, ಸನ್ಯಾಸಿಗಳ ಧರ್ಮ ಅಂತ ಘೋರ ಅಲ್ಲ, ಅದು ಶ್ರೇಷ್ಠವೂ ಹೌದು. ಅದನ್ನು ಮಾಡುವಂತ ಉಪದೇಶ ಮಾಡೋದು ಬಿಟ್ಟು ಘೋರವಾದಂಥ ಯಾವ ರೀತಿನೂ ಮಾಡಬಹುದು ಅಂಥ ಯುದ್ಧವನ್ನ ನಿಷ್ಕಾಮವಾಗಿ ಮಾಡು ಅಂತ ಯಾಕೆ ಹೇಳ್ತಾ ಇದ್ದಿ? ಇದು ನನ್ನ ಪ್ರಶ್ನೆ ಅಂತಾನೆ ಅರ್ಜುನ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ, ಅರ್ಜುನ, ಮೋಕ್ಷ ಸಾಧನ ಎರಡು. ಈಗ ಪ್ರತಿಯೊಬ್ಬರಿಗೂ ಪರಮ ಗುರಿ ಏನು? ಮೋಕ್ಷ. ಮೋಕ್ಷಕ್ಕೆ ಸಾಧನವಾದದ್ದು ಎರಡು ಮಾರ್ಗ ಇದೆ. ಒಂದು ಜ್ಞಾನ ಮಾರ್ಗ, ಇನ್ನೊಂದು ಕರ್ಮ ಮಾರ್ಗ, ಅಥವಾ ಜ್ಞಾನಯೋಗ, ಕರ್ಮಯೋಗ ಅಂತ ಎರಡಿದೆ. ಕರ್ಮಯೋಗ ಅದರಲ್ಲೂ ಜ್ಞಾನ ಬೇಕೇ ಬೇಕು, ಜ್ಞಾನ ಇಲ್ಲದೆ ಮೋಕ್ಷ ಆಗೋದೇ ಇಲ್ಲ. ಕರ್ಮಯೋಗದಲ್ಲೂ ಜ್ಞಾನ ಸೇರಿರ್ತದೆ, ಆದರೆ ಸ್ವಲ್ಪ ಜ್ಞಾನ, ಕರ್ಮ ಜಾಸ್ತಿ, ಅದಕ್ಕೆ ಕರ್ಮಯೋಗ ಅಂತ ಹೆಸರು. ಇನ್ನೊಂದಿದೆ ಜ್ಞಾನಯೋಗ, ಅವರು ಕರ್ಮ ಮಾಡಲೇಬೇಕು, ಕರ್ಮ ಇದ್ದೇ ಇರ್ತದೆ, ಆದರೆ ಕರ್ಮ ಸ್ವಲ್ಪ, ಜ್ಞಾನ ಜಾಸ್ತಿ. ಕರ್ಮ ಸ್ವಲ್ಪ, ಜ್ಞಾನ ಜಾಸ್ತಿ ಇದ್ರೆ ಜ್ಞಾನಯೋಗ, ಜ್ಞಾನ ಸ್ವಲ್ಪ, ಕರ್ಮ ಜಾಸ್ತಿ ಇದ್ರೆ ಅದು ಕರ್ಮಯೋಗ. ಹಾಲು ಸ್ವಲ್ಪ, ನೀರೇ ಜಾಸ್ತಿ ಹಾಕಿದೆ ಅಂದ್ರೆ ಅದನ್ನ ನೀರು ಅಂತಲೇ ಕರೀತಾರೆ. ಹಾಲು ಸ್ವಲ್ಪ, ನೀರು ಜಾಸ್ತಿ ಇದ್ರೆ ಅದು ನೀರೇ. ಒಂದು ಉದ್ಧರಣೆ ಹಾಲು, ಒಂದು ಲೋಟ ಪೂರ್ತಿ ನೀರು ಹಾಕಿದ್ರೆ ಅದು ನೀರೇ. ಹಾಲು ಜಾಸ್ತಿ, ನೀರು ಕಡಿಮೆ ಇದ್ರೆ ಅದನ್ನು ಹಾಲು ಅಂತ ಕರೀತಾರೆ. ಹಾಲಿಗೆ ನೀರು ಹಾಕಿ ಇರ್ತಾರೆ, ಸ್ವಲ್ಪ ಹಾಕಿದ್ರೆ ಅದು ಹಾಲೇ ಆಗ್ತದೆ, ಜಾಸ್ತಿ ಹಾಕಿದ್ರೆ ನೀರು ಅಂತ ಆಗ್ತದೆ. ಹಾಗೆ ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಜ್ಞಾನಯೋಗ, ಕರ್ಮಯೋಗ ಅಂತ ಎರಡಿದೆ. ಎರಡರಲ್ಲಿಯೂ ಕೂಡ ಜ್ಞಾನ ಕರ್ಮ ಸೇರಿರ್ತದೆ. ಸ್ವಲ್ಪ ಸ್ವಲ್ಪ ಜ್ಞಾನಯೋಗದಲ್ಲಿ ಸ್ವಲ್ಪ ಕರ್ಮ, ಕರ್ಮಯೋಗದಲ್ಲಿ ಸ್ವಲ್ಪ ಜ್ಞಾನ, ಈ ರೀತಿ ವ್ಯವಹಾರ ಮಾಡ್ತಾರೆ. ಯಾರು ಆ ಮಾರ್ಗದಿಂದ ಮೋಕ್ಷಕ್ಕೆ ಹೋಗುವವರು? ಜನಕಾದಿಗಳಿದ್ದಾರೆ. ಜನಕ ಮಹಾರಾಜ ಮೊದಲಾದವರೆಲ್ಲ ಕರ್ಮಯೋಗಿಗಳು. ಅಂದ್ರೆ ಜ್ಞಾನ ಸ್ವಲ್ಪ ಸಂಪಾದನೆ ಮಾಡಿ, ಕರ್ಮ ಹೆಚ್ಚು ಮಾಡಿ ಜ್ಞಾನಕ್ಕೆ ಮೋಕ್ಷಕ್ಕೆ ಹೋಗುವವರು ಜನಕಾದಿಗಳು.
ಅವರು ಕರ್ಮಯೋಗಿಗಳು. ಸನಕಾದಿಗಳು ಅಂತ ಇದ್ದಾರೆ ಸನ್ಯಾಸಿಗಳು, ಅವರು ಜ್ಞಾನ ಜಾಸ್ತಿ, ಸ್ವಲ್ಪ ಕರ್ಮ, ಜ್ಞಾನೋಪಾಯನೇ ಜಾಸ್ತಿ, ಕರ್ಮ ಸ್ವಲ್ಪ ಮಾಡ್ತಾರೆ. ಅವ್ರಿಗೆ ಜ್ಞಾನಯೋಗಿಗಳು ಅಂತ ಹೆಸರು ಸನಕಾದಿಗಳಿಗೆ. ಪ್ರಿಯವ್ರತ, ಜನಕ ಇವರೆಲ್ಲ ಕರ್ಮಯೋಗಿಗಳು. ಅರ್ಜುನ, ಈಗ ನೀನು ಜ್ಞಾನಯೋಗಿನೋ ಕರ್ಮಯೋಗಿನೋ ವಿಚಾರ ಮಾಡು. ಇಂದ್ರಾವತಾರ, ಅರ್ಜುನ ಇಂದ್ರಾವತಾರ. ನೀನು ಕೂಡ ಪ್ರಿಯವ್ರತ ಮೊದಲಾದ ಮಹಾರಾಜರಂತೆ ಕರ್ಮಯೋಗಿ ಆಗಿದ್ದಿ. ಸನಕಾದಿಗಳಂತೆ ಜ್ಞಾನಯೋಗಿ ಅಲ್ಲ ನೀನು. ಜನಕ, ಪ್ರಿಯವ್ರತ ಮೊದಲಾದವರು ಕರ್ಮಯೋಗದಿಂದಲೇ ಮೋಕ್ಷಕ್ಕೆ ಹೋಗಬೇಕು ಅಂತ ನಿಯಮ. ನೀನು ಕೂಡ ಕರ್ಮಯೋಗಿನೇ. ಆದ್ದರಿಂದ ಆ ಯುದ್ಧ ಅದು ಘೋರವೇ ಆಗಿರಲಿ, ಅದರಲ್ಲಿ ಹಿಂಸಾದಿಗಳಿದ್ರು, ಘೋರವೇ ಆಗಿದ್ರು ಕೂಡ ನೀನು ಅದನ್ನು ಮಾಡಲೇಬೇಕು. ಯಾಕೆ? ನೀನು ಕರ್ಮಯೋಗಿ. ಆದ್ದರಿಂದ ಪ್ರಿಯವ್ರತ ಜನಕಾದಿಗಳ ಗುಂಪಿಗೆ ಸೇರಿದವನು ನೀನು, ಸನಕಾದಿಗಳ ಗುಂಪಿಗೆ ಸೇರಿಲ್ಲ. ಆದ್ರಿಂದ ಘೋರವಾದ ಯುದ್ಧ ಯಾಕೆ ಹೇಳ್ತೀವಿ ಅಂತ ಕೇಳ್ಬೇಡ. ಎರಡು ಮಾರ್ಗ ಇರ್ತದೆ, ಅವ್ರವ್ರ ಮಾರ್ಗದಲ್ಲಿ ಅವ್ರವ್ರು ಹೋಗ್ಬೇಕು. ಹಾಗೆ ನಿನಗೆ ಮಾರ್ಗ ಕರ್ಮಯೋಗ. ಅದನ್ನ ಘೋರವೋ ಮತ್ತೊಂದು ಅಂತ ವಿಚಾರ ಮಾಡಬಾರ್ದು. ಇದರ ಮೇಲೆ ಮತ್ತೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಮೋಕ್ಷಕ್ಕೆ ನೈಷ್ಕರ್ಮ್ಯ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಮೋಕ್ಷದ ಹೆಸರು, ಇನ್ನೊಂದು ಹೆಸರು ನೈಷ್ಕರ್ಮ್ಯ. ನೈಷ್ಕರ್ಮ್ಯ ಅಂದ್ರೆ ಏನು? ಕರ್ಮ ಮಾಡದೇ ಇದ್ರೆ ಸಿಗುವಂತಹದ್ದು ಮೋಕ್ಷ. ನೈಷ್ಕರ್ಮ್ಯ ಅನ್ನೋ ಹೆಸರೇ ಹೇಳ್ತದೆ ಕರ್ಮ ಮಾಡದೇ ಇದ್ರೆ ದೊರೀತದೆ ಅಂತ. ನೀನು ಕರ್ಮ ಮಾಡು ಅಂತಿದೆಯಲ್ಲ, ಅದು ನೈಷ್ಕರ್ಮ್ಯ ಅನ್ನೋ ಮೋಕ್ಷಕ್ಕೆ ವಿರುದ್ಧ ಆಯಿತು ಇಲ್ವೋ? ಆದ್ರಿಂದ ಮೋಕ್ಷದ ಹೆಸರು ನೋಡಿದ್ರೆ ನೈಷ್ಕರ್ಮ್ಯ ಅಂದ್ರೆ ಕರ್ಮ ಬಿಡು ಅಂತ ಉಪದೇಶ ಮಾಡಬೇಕು. ಕರ್ಮ ಅಕರಣ, ಕರ್ಮ ಮಾಡದೇ ಇರೋದು, ಕರ್ಮ ಅಕರಣದಿಂದ ಲಭ್ಯವಾಗುವುದು. ಹೀಗಿರುವಾಗ ನೀನು ಕರ್ಮ ಮಾಡು ಅಂತ ಹೇಗೆ ಹೇಳ್ತೀವಿ? ಈ ಪ್ರಶ್ನೆ ಬಂದಾಗ ಕೃಷ್ಣ ಉತ್ತರ ಕೊಡ್ತಾನೆ, ಮೋಕ್ಷಕ್ಕೆ ನೈಷ್ಕರ್ಮ್ಯ ಅಂತ ಹೆಸರಿದೆ, ಇಲ್ಲ ಅಂತಲ್ಲ, ಹೆಸರಿದೆ. ಆದ್ರೆ ಆ ಹೆಸರು ಬಂದದ್ದು ಕರ್ಮ ಬಿಟ್ರೆ ಸಿಗುವಂತಹದ್ದು ಅನ್ನೋ ಕಾರಣದಿಂದ ಅಲ್ಲ. ಮತ್ತೇನು? ನೈಷ್ಕರ್ಮ್ಯ ಅಂತ ಯಾಕೆ ಕರೆದ್ರು? ಸಕಾಮ ಕರ್ಮ ಬಿಟ್ರೆ ಮಾತ್ರ ಸಿಗುವಂತಹದ್ದು. ಸಕಾಮ ಕರ್ಮ ಮಾಡಿದರೆ ಸಿಗೋದಿಲ್ಲ, ಸಕಾಮ ಕರ್ಮ ಬಿಟ್ಟು ಪಡಿಬೇಕು. ಆದ್ರಿಂದ ನೈಷ್ಕರ್ಮ್ಯ ಅಂತ ಅದಕ್ಕೆ ಹೆಸರು. ಈ ಅಭಿಪ್ರಾಯದಿಂದ ನೈಷ್ಕರ್ಮ್ಯ ಶಬ್ದ ಬಂದಿದ್ದೇ ಹೊರತು ಕರ್ಮನೇ ಬಿಡೋದು ಅಂತ ಅರ್ಥ ಮಾಡಬಾರ್ದು. ಯಾಕೆಂದ್ರೆ ಕರ್ಮನೇ ಬಿಟ್ಟು ಮೋಕ್ಷ ಪಡೆಯೋದಾದ್ರೆ, ಈಗ ನಾವು ಮನುಷ್ಯರಿದ್ದೇವೆ, ಅನೇಕ ಜನ ಮನುಷ್ಯರು ದುಃಖ ಪಡ್ತಾ ಇರ್ತಾರೆ, ಸಂಸಾರದಲ್ಲಿ ದುಃಖ ಪಡ್ತಾ ಇದ್ದೇವೆ. ಹಿಂದೆ ನಮಗೆ ಎಷ್ಟೋ ಜನ್ಮ ಬಂದಿರ್ತದೆ, ಗಿಡ ಮರಗಳಾಗಿ ಹುಟ್ಟಿರ್ತೇವೆ. ಗಿಡ ಮರಗಳಿಗೆ ಏನಾದರೂ ಕರ್ಮ ಇದೆಯಾ? ಗಿಡ ಮರಗಳ ಜನ್ಮ ಬಂದಾಗ ಯಾವ ಕರ್ಮನೂ ಇಲ್ಲ. ಕರ್ಮ ಇಲ್ಲದೆ ಇದ್ದಾಗ ಸಿಗುವಂತಹದ್ದು ಮೋಕ್ಷ ಅಂತಾದರೆ ನಮಗೆ ಈ ಮನುಷ್ಯ ಜನ್ಮ ಬರ್ತಾನೇ ಇದ್ದಿಲ್ಲ. ಎಷ್ಟೋ ಬಾರಿ ಹಿಂದೆ ಗಿಡ ಮರಗಳಾಗಿ ಹುಟ್ಟಿದಾಗ ಕರ್ಮಕ್ಕೆ ಅಧಿಕಾರವೇ ಇಲ್ಲ, ಕರ್ಮಕ್ಕೆ ಅರ್ಹತೆನೇ ಇಲ್ಲ, ಕರ್ಮ ಮಾಡಿಲ್ಲ. ಕರ್ಮ ಅಕರ್ಣದಿಂದ ಮೋಕ್ಷ ಸಿಗ್ತದೆ, ನೈಷ್ಕರ್ಮ್ಯ ಅಂತ ಹೆಸರು ಅಂತ ಆದ್ರೆ ಆ ಗಿಡ ಮರಗಳ ಜನ್ಮದಲ್ಲೇ ಮೋಕ್ಷ ಆಗಿಬಿಡ್ಬೇಕಾಗಿತ್ತು. ಆದ್ರೆ ಮೋಕ್ಷ ಆಗಿಲ್ಲ ನಮಗೆ. ಈಗ ಪುರುಷ ಜನ್ಮ ಎತ್ತಿದ್ದೇವೆ, ಮನುಷ್ಯ ಜನ್ಮ ಎತ್ತಿದ್ದೇವೆ. ಇದರಿಂದ ಏನರ್ಥ ಆಗ್ತದೆ? ಕರ್ಮ ಅಕರ್ಣದಿಂದ ಮೋಕ್ಷ ದೊರೆಯೋದಿಲ್ಲ. ಆ ರೀತಿ ಅಭಿಪ್ರಾಯದಿಂದ ನೈಷ್ಕರ್ಮ್ಯ ಅಂತ ಹೆಸರು ಬಂದದ್ದಲ್ಲ. ಇದು ನೈಷ್ಕರ್ಮ್ಯ ಅನ್ನೋ ಶಬ್ದ ಮೋಕ್ಷಕ್ಕಿದೆ. ಅದರ ವಿವರಣೆ ಮಾಡಿ ಕೃಷ್ಣ ಅರ್ಜುನನ ಸಂಶಯನ ಪರಿಹಾರ ಮಾಡಿದ. ಇನ್ನು ಮತ್ತೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಮೋಕ್ಷ ಅಂದ್ರೇನು? ಸಂಸಾರ ನಿವೃತ್ತಿ ಆಗಬೇಕು. ಸಂಸಾರದಿಂದ ನಿವೃತ್ತಿ ಆದ್ರೆ ಮೋಕ್ಷ. ಸಂಸಾರ ಅನ್ನೋದು ಮರ ಇದ್ದ ಹಾಗೆ, ಆ ಸಂಸಾರ ವೃಕ್ಷ ಬೆಳಿತಾನೇ ಇರ್ತದೆ. ಅದು ನಿವೃತ್ತಿ ಆದಾಗ ಮೋಕ್ಷ. ಈ ಬಾಳೆಗಿಡ ಇದ್ದ ಹಾಗೆ, ಒಂದು ಬಾಳೆಗಿಡ ನಾಶ ಆಗುವಾಗ ಅದ್ರ ಜೊತೆಗೆ ಇನ್ನೊಂದು ಬಾಳೆಗಿಡ ಹುಡ್ತದೆ, ತಾನೇ ಹುಡ್ತದೆ. ಅದು ನಾಶ ಆಗುವಾಗ ಮತ್ತೊಂದು ಹುಡ್ತದೆ. ಹಾಗೆ ಒಂದಾದ್ಮೇಲೆ ಒಂದು ಶರೀರ ಬರ್ತಾನೇ ಇರ್ತದೆ ಸಂಸಾರ.
ಈ ಸಂಸಾರ ನಿವೃತ್ತಿ ಆಗೋದೇ ಮೋಕ್ಷ. ಅದಕ್ಕೆ ನಿಷ್ಕಾಮ ಕರ್ಮ ಬೇಕಾಗಿಲ್ಲ ಅಂತ ಅರ್ಜುನನ ಪ್ರಶ್ನೆ. ಇಂಥ ಸಂಸಾರ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಶರೀರಗಳನ್ನು ಪಡಿತಾ ಹೋಗೋದು, ಕ್ಲೇಶಕರವಾದ ಶರೀರ ಪಡಿತಾ ಹೋಗೋದು. ಇಂಥ ಸಂಸಾರ ನಿವೃತ್ತಿ ಆಗಬೇಕಾದ್ರೆ ನಿಷ್ಕಾಮ ಕರ್ಮ ಅನ್ನೋ ಉಪಾಯ ಬೇಕಾಗಿಲ್ಲ. ಮರ ಬೆಳೆಯೋದು ಯಾವುದರಿಂದ? ಬೀಜದಿಂದ. ಬೀಜ ಇದ್ರೆ ಮರ ಬೆಳೀತದೆ, ಆ ಬೀಜ ಉದುರಿತು ಮತ್ತೆ ಮರ ಬೆಳೀತದೆ. ಬೀಜವೇ ನಾಶ ಮಾಡಿಬಿಟ್ರೆ ಮರ ಬೆಳೆಯೋದೇ ಇಲ್ಲ, ಮರಕ್ಕೆ ಅವಕಾಶವೇ ಇಲ್ಲ. ಸಂಸಾರ ವೃಕ್ಷಕ್ಕೆ ಬೀಜ ಯಾವುದು? ಕರ್ಮ. ಕರ್ಮವೇ ಸಂಸಾರ ವೃಕ್ಷಕ್ಕೆ ಬೀಜ. ಆ ಕರ್ಮವನ್ನ ಬೀಜವನ್ನ ಬಿಟ್ಟುಬಿಟ್ರೆ, ನಾ ಕರ್ಮ ಮಾಡದೇ ಇದ್ರೆ ಅದು ನಾಶ ಆಗಿಬಿಟ್ರೆ ಬೀಜವೇ ಇಲ್ಲ. ಬೀಜ ಬಿತ್ತದೇ ಇದ್ರೆ ಮರ ಹೇಗೆ ಬರ್ಲಿಕ್ಕೆ ಸಾಧ್ಯ? ಕರ್ಮ ಅನ್ನುವಂಥ ಬೀಜವನ್ನು ನಾವು ಬಿತ್ತೋದೇ ಇಲ್ಲ, ಅಂದ್ರೆ ಕರ್ಮ ಮಾಡೋದೇ ಇಲ್ಲ. ಆವಾಗ ಸಂಸಾರ ವೃಕ್ಷ ತಾನಾಗಿ ನಿಂತು ಹೋಗ್ತದೆ, ಅದರ ಪ್ರವಾಹ ನಿಂತು ಹೋಗ್ತದೆ. ಅಂತಂದ್ರೆ ಕರ್ಮ ಅನಾದಿಯಾಗಿ ಬೇಕಾದಷ್ಟು ಕರ್ಮ ಇದೆಯಲ್ಲ, ಅಂದ್ರೆ ಎಲ್ಲ ಕರ್ಮವನ್ನ ಅನುಭೋಗಿಸಿ ನಾಶ ಮಾಡಿಬಿಡೋದು. ಇರೋ ಕರ್ಮವನ್ನ ಇದು ಬಿತ್ತಬೇಕಾಗಿಲ್ಲ, ಕರ್ಮ ಇದ್ರೆ ಸಾಕು ಸಂಸಾರ ಬೆಳೀತದೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಇರೋ ಕರ್ಮಗಳನ್ನೆಲ್ಲ ಅನುಭೋಗ ಮಾಡಿ ನಾಶ ಮಾಡಿಬಿಟ್ರೆ ಆಯ್ತು. ಬೀಜವನ್ನು ತಿಂದು ಹಾಕಿಬಿಟ್ರೆ ಹೇಗೋ ಹಾಗೆ ಇರೋ ಕರ್ಮಗಳನ್ನೆಲ್ಲ ಅನುಭವಿಸಿಬಿಡೋಣ. ಹೊಸ ಕರ್ಮ ಮಾಡೋದು ಬೇಡ, ಹೊಸ ಕರ್ಮ ಮಾಡೋದು ಬೇಡ. ಹಿಂದಿನಿಂದ ಪೂರ್ವಜನ್ಮ, ಅದರ ಪೂರ್ವಜನ್ಮ, ಆ ಪರಂಪರೆಯಿಂದ ಬಂದ ಕರ್ಮ ಅನುಭವಿಸೋದು, ನಾಶ ಆಯ್ತಲ್ಲ. ಅಂತಂದ್ರೆ ಇಲ್ಲ, ಅದು ಸಾಧ್ಯ ಇಲ್ಲ. ಇಷ್ಟರವರೆಗೆ ನಾವು ಸಂಸಾರಕ್ಕೆ ಬಂದಿದ್ದೀವಿ, ಇಲ್ಲ ಪ್ರಪಂಚಕ್ಕೆ ಅನಂತ ಕರ್ಮ ಸಂಗ್ರಹ ಆಗಿರ್ತದೆ. ಹೌದು, ಅನಂತ ಕರ್ಮಗಳಿರ್ಲಿ, ಅದನ್ನ ಭೋಗಿಸಿದ್ರೆ ನಾಶ ಆಗ್ತದಲ್ಲ. ಭೋಗಿಸುವಾಗ ಹೊಸ ಕರ್ಮ ಮಾಡೋದು ಬೇಡ, ಬರೇ ಭೋಗಿಸ್ಬಿಡೋಣ ಅಂತಂದ್ರೆ ಈ ಕರ್ಮದ ಸ್ವಭಾವ ಹೇಗೆ ಅಂದ್ರೆ, ಕರ್ಮವನ್ನ ಭೋಗಿಸುವಾಗ ಆ ಭೋಗಿಸುವ ಕಾಲದಲ್ಲೇನೆ ಕರ್ಮ ಮಾಡಬೇಕಾಗ್ತದೆ. ಕರ್ಮ ಮಾಡದೆ ಕರ್ಮವನ್ನು ಭೋಗಿಸಲಿಕ್ಕೆ ಸಾಧ್ಯ ಇಲ್ಲ.